ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಷಯ ಏನಂದರೆ, ಇವತ್ತಿನ ವ್ಲಾಗು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಎಷ್ಟು 9 ಗಂಟೆ ಆಗ್ತಾಯಿತ್ತು ಫ್ರೆಂಡ್ಸ್. 9 ಇಲ್ಲ, ಜಾಸ್ತಿನೇ ಆಗ್ತಾಯಿದೆ ಫ್ರೆಂಡ್ಸ್. ನನಗನ್ಸೋ ಮಟ್ಟಿಗೆ ಟೈಮ್ ನೋಡಿಲ್ಲ, ಸ್ವಲ್ಪ ಏರಿ ನೋಡ್ತೀನಿ. 9 ಇಲ್ಲ ಫ್ರೆಂಡ್ಸ್, 10 ಗಂಟೆ 8 ನಿಮಿಷ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಏನು ಇವತ್ತಿನ ವ್ಲಾಗಲ್ಲಿ ವಿಶೇಷ ಅಂದರೆ, ಅಥವಾ ಸ್ವಲ್ಪ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಜೋಳದ ರೊಟ್ಟಿ ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಇವತ್ತು ಸಂಡೇ ಅಲ್ವಾ ಫ್ರೆಂಡ್ಸ್. ಸಂಡೇ ಹಾಗಾಗಿ ಸ್ವಲ್ಪ ವೆರೈಟಿ ಅಡುಗೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಡುಗೆ ಸ್ಪೆಷಲ್ ಇದ್ರೂ ನಾನು ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್. ನಾನು ಬೇರೆ ಇದು ಅಡುಗೆನೇ ಮಾಡ್ಕೊಂಡು ಊಟ ಮಾಡಬೇಕು. ಏನಕ್ಕಂದರೆ ಅದು ನನಗೆ ಇಷ್ಟ ಜಾಸ್ತಿ ಆಗೋಲ್ಲ. ಅದು ಏನು ಮಾಡ್ತೀನಿ ಅಂದರೆ, ಏನು ಮಾಡ್ತೀನಿ ಅಂತ ಇವಾಗ ನಿಮಗೆ ಹೇಳ್ತೀನಿ. ಅವರಿಗೂ ನಾನ್ ವೆಜ್ ಮಾಡಿಕೊಟ್ಟಿದ್ದೀನಿ, ನಾನು ಮಂಚೂರಿಯ ಊಟ ಮಾಡಿದ್ದೀನಿ. ಇವಾಗ ಇವತ್ತಿನದು ವ್ಲಾಗಲ್ಲಿ ಏನು ವಿಶೇಷ ಅಂದರೆ, ಇವತ್ತು ಫುಲ್ಲು ನೀವು ಗೆಸ್ ಮಾಡಬೇಕು ಫ್ರೆಂಡ್ಸ್. ನನಗೆ ಫುಲ್ಲು ಖುಷಿ ಕೊಡೋ ವಿಚಾರ. ನಾಳೆ ವಿಡಿಯೋ ಬರುತ್ತೆ ನೋಡಿ, ಏನಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್. ಆ ಖುಷಿ ಏನಂತ ನಿಮಗೆ ಸದ್ಯದಲ್ಲಿ ನಾಳೆನೇ ಗೊತ್ತಾಗುತ್ತೆ. ಆ ವಿಡಿಯೋ ಇವತ್ತು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂದರೆ, ಸ್ವಲ್ಪ ಹೊರಗಡೆ ಹೋಗೋದಿದೆ ಫ್ರೆಂಡ್ಸ್. ನಾಳೆ ವಿಡಿಯೋ ಇವತ್ತೇ ಮಾಡಲಿಕ್ಕಾದರೆ ಇವತ್ತೇ ಮಾಡ್ತಿದ್ದೆ, ಆದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಇವತ್ತು ಬರಲ್ಲ ವಿಡಿಯೋ. ಆದರೆ ಖುಷಿ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಅದು ಏನಂತ ನೀವು ಕೆಲವೊಬ್ಬರಿಗೆ ಗೆಸ್ ಮಾಡೋದೇ ಇರಲ್ಲ, ಡೈರೆಕ್ಟಾಗಿ ಗೊತ್ತಾಗಿರುತ್ತೆ. ಏನಕ್ಕಂದರೆ ಮೊದಲೇ ನಾನು ಲೈವಲ್ಲಿ ಎಲ್ಲ ಹೇಳಿದ್ದೀನಿ ಆ ಖುಷಿ ವಿಚಾರ. ಹಾಗಾಗಿ ಕೆಲವೊಬ್ರಿಗೆ ಏನು ಗೆಸ್ ಮಾಡೋದು ಏನಿಲ್ಲ, ಡೈರೆಕ್ಟಾಗಿ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಗೊತ್ತಾದವರು ನಾಳೆ ಮಾಡ್ತೀನಿ ವಿಡಿಯೋ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ, ನಾಳೆ ವಿಡಿಯೋ ಹಾಕ್ತೀನಿ. ಹಾಗೆ ಇಲ್ಲಿವರೆಗೂ ಹೊಸದಾಗಿ ಯಾರೆಲ್ಲ ನೋಡಿದಿರ ಅವರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿವಸ ನೋಡಿ ನನಗೆ ಇನ್ನೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಮುಂದೆ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಒಂದು 7ರಿಂದ 8 ಮಾಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ನಾನು ಎಷ್ಟು ದಿವಸ ಆದಮೇಲೆ ರೊಟ್ಟಿ ಮಾಡ್ತಾಯಿದ್ದೀನಿ ಗೊತ್ತಾ ನಿಮಗೆ ಫ್ರೆಂಡ್ಸ್. ಒಂದು ಮಂತ್ ಆಯಿತು ಫ್ರೆಂಡ್ಸ್. ಈ ಗ್ಯಾಸಿಂದ ಪ್ರಾಬ್ಲಮ್ ಆಗ್ತಾಯಿದೆಯಲ್ಲ, ಅಲ್ಲಿಂದ ನಾನು ಜಾಸ್ತಿ ಜೋಳದ ರೊಟ್ಟಿನೇ ಮಾಡಿಲ್ಲ. ಏನಕ್ಕಂದರೆ ಜೋಳದ ರೊಟ್ಟಿ ಮಾಡಿದ್ರೆ ಮತ್ತು ಗ್ಯಾಸ್ ಬೇಗ ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಜೋಳದ ರೊಟ್ಟಿನೇ ಮಾಡಿಲ್ಲ. ತುಂಬ ದಿವಸ ಆದಮೇಲೆ ಇವತ್ತು ಮಾಡಿದ್ದೀನಿ ನೋಡಿ ಜೋಳದ ರೊಟ್ಟಿ. ಅದು ಕೂಡ ಜಾಸ್ತಿ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಅದು ಕೂಡ ಒಂದು 7ರಿಂದ 8 ಅಷ್ಟೇ, ಜಾಸ್ತಿ ಮಾಡಲ್ಲ. ಅದು ಎಷ್ಟು ಒಲೆ ಉರಿಯುತ್ತೆ ಅಷ್ಟರ ಮೇಲೆ ಮಾಡ್ತೀನಿ, ಅಂದರೆ ಅಷ್ಟೇ ದೊಡ್ಡ ರೊಟ್ಟಿ ಮಾಡ್ತೀನಿ. ದೊಡ್ಡ ಅಂದರೆ ಜಾಸ್ತಿ ದೊಡ್ಡದು ಮಾಡಿದ್ರೂ ಇಲ್ಲಿ ಬೇಗ ವೇಸ್ಟ್ ಹೋಯ್ತಂದ್ರೇನು ವೇಸ್ಟು ಫ್ರೆಂಡ್ಸ್, ಬೇಗ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಏನು ಮಾಡಲ್ಲ, ಒಂದು 7ರಿಂದ 8 ಮಾಡ್ತೀನಿ. ಅಡುಗೆ ಏನಂದರೆ ಅವರಿಗೆ ನಾನ್ ವೆಜ್ ಮಾಡಿಕೊಡ್ತಾಯಿದ್ದೀನಿ. ನಾನು ಗೋಬಿ ಮಂಚೂರಿ ತಂದ್ಕೊಂಡು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಜೋಳದ ರೊಟ್ಟಿ ಜೊತೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಅದಂದರೆ ಇಷ್ಟ ನನಗೆ ಜಾಸ್ತಿ. ಜೋಳದ ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ಇವಾಗ ಮಕ್ಕಳು ಮತ್ತು ಹಸ್ಬೆಂಡು ಎಲ್ಲ ಊಟ ಮಾಡ್ತಾರೆ, ಅವ್ರಿಗೆ ಊಟ ಕೊಡಬೇಕು ಫ್ರೆಂಡ್ಸ್. ಆಲ್ರೆಡಿ ಲೇಟಾಗಿದೆ. ಅವ್ರು ಹೊರಗಡೆಯಿಂದ ಲೇಟಾಗಿ ಎದ್ಬಿಟ್ಟಿದ್ದಾರಲ್ಲ ಸಂಡೇ ಫ್ರೆಂಡ್ಸ್. ಹಾಗಾಗಿ ಹೊರಗಡೆಯಿಂದ ಬೋಂಡಾ ಮತ್ತು ಇಡ್ಲಿ ತಂದ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ. ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಕೂಡ ರೆಡಿ ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಇನ್ನೂ ಒಂದು ಆಗ್ಬೋದು ನನಗನ್ಸೋ ಮಟ್ಟಿಗೆ, ಒಂದು ಆಗುತ್ತೆ. ಒಂದು 7ರಿಂದ 8 ಆರಾಮಾಗಿ ಅಷ್ಟು ಜನ ಸೇರಿ 2 ಅಂದರೆ ಒಂದು 7 ಆಗ್ಬೋದು ಫ್ರೆಂಡ್ಸ್. 7 ಊಟ ಮಾಡ್ತೀವಿ ಅಂದರೆ ಆವಾಗಲೇ ಆಗೋಗ್ಬಿಡ್ಬೇಕು ಫ್ರೆಂಡ್ಸ್. ಆ ಥರ ರೊಟ್ಟಿ ಮಾಡ್ತಾಯಿದ್ದೀನಿ. ಸುಮ್ಮನೆ ಉಳ್ಕೊಂಡ್ರೆ ಯಾರು ಊಟ ಮಾಡ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಪ್ರಾಬ್ಲಮ್ ಬಂದಿದೆ ಅಲ್ಲ ಫ್ರೆಂಡ್ಸ್, ಅಲ್ಲಿವರೆಗೂ ಸ್ವಲ್ಪ ನೋಡಿಕೊಂಡೇ ಅಡುಗೆ ಮಾಡಬೇಕು ಅಷ್ಟೇ. ಇವಾಗ ಜಾಸ್ತಿ ಹೇಳಬೇಕಂದ್ರೆ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಮೇನ್ ಅದೇ ಇದು ಉಳ್ಕೊಂಡಿದೆ. ಅದು ಒಲೆ ಅಂದರೆ ಅದು ಬೇರೆ, ಇದು ಗ್ಯಾಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ಅಂದರೆ ನಾನು ಮಾಡ್ತಿದ್ದೆ ಜಾಸ್ತಿ ಅಂದರೆ ಒಂದು 10ರಿಂದ 12 ತನಕ ಮಾಡ್ತಿದ್ದೆ ಜೋಳದ ರೊಟ್ಟಿ. ಇಲ್ಲಿ ಶಾರ್ಟೇಜ್ ಬಂದಿರೋವಾಗಿಂದ ಒಂದು 7ರಿಂದ 8. ಅದು ಯಾವಾಗ ನಾನ್ ವೆಜ್ ಮಾಡಿದ್ವಿ ಆವಾಗಲೇ ಮಾಡ್ತಾಯಿದ್ದೀವಿ ಅಷ್ಟೇ, ಇಲ್ಲಾಂದರೆ ಮಾಡ್ತಾನೇ ಇಲ್ಲ. 1 ಮಂತ್ ಆಯಿತು ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿನೇ ಮಾಡಿಲ್ಲ ನಾನು. ಹಾಗೇ ಖುಷಿ ವಿಚಾರ ಏನಂತ ನಾಳೆ ಖಂಡಿತ ವಿಡಿಯೋ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೇ ಇನ್ನೊಂದು ಹೇಳಬೇಕು, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ಆ ವಿಡಿಯೋದಲ್ಲಿ ಪ್ರತಿಯೊಂದು ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಊಟ ಮಾಡುವಾಗ ಸಿಗ್ತೀನಿ ನಾನು.
ನೋಡಿ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಮಾರ್ನಿಂಗು ಊಟ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ಗೆ ಊಟ ಮಾಡಿದ್ದಾನೆ ಮಗ, ವಾಮಿಟ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಮೊಸರು ಮತ್ತು ರೈಸು ನಾನೇ ಊಟ ಮಾಡಿಸ್ತಾ ಇದ್ದೀನಿ. ಅದೇ ಕೈಯಿಂದ ಹಾಯಿ ಅಂದಿದ್ದೀನಿ, ಅನ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಅವ್ರು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ, ಮಕ್ಕಳು ಕೂಡ. ಮಗ ವಾಮಿಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್, ಹಾಗಾಗಿ ಅವನಿಗೆ ನಾನೇ ಊಟ ಮಾಡಿಸ್ತಾ ಇದ್ದೀನಿ. ಮೊಸರಿಂದ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್, ಹಾಗಾಗಿ ಮೊಸರೇ ಊಟ ಮಾಡಿಸ್ತಾ ಇದ್ದೀನಿ. ಏನು ಅದು ಇದು ಆ ಸಾರು ಈ ಸಾರು ಅಂದ್ರೂ ಕೂಡ ಸೆಟ್ ಆಗಲ್ಲ. ಹಾಗಾಗಿ ಮೊಸರು ಜೊತೆ ಏನೂ ಆಗಲ್ಲ, ಮೊಸರಿಗೆ ಏನೂ ಆಗಲ್ಲ ಫ್ರೆಂಡ್ಸ್. ಏನು ಹೇಳ್ಬೇಕಂದ್ರೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡಿ, ಮಂಚದ ಮೇಲೆ ಊಟ ಕೊಟ್ಟಿದ್ದೀನಿ. ಊಟ ಆದಮೇಲೆ ಮತ್ತೆ ನಾನು ಇನ್ನೊಂದು ಫ್ರೆಂಡ್ಸ್ 2 ಸೆಟ್ ಬಟ್ಟೆ ತೊಗೊಂಡಿದ್ದೀನಿ, ಯಾವ ರೀತಿ ಇದಾವಂತೆ ನೋಡಿ. ಅವನು ಕೂಡ ಊಟ ಮಾಡ್ತಾ ನೋಡ್ತಾ ಇದ್ದಾನೆ ನೋಡಿ. ಅವನು ಊಟ ಆದಮೇಲೆ ನಾನು ಊಟ ಮಾಡಬೇಕು ಫ್ರೆಂಡ್ಸ್. ತುಂಬ ಲೇಟ್ ಆಯಿತು. ಮತ್ತೆ ವಿಡಿಯೋ ಹಿಡಿದಿದ್ದು ನಾನು ನೈಟು 8 ಗಂಟೆಗೆ ಹಿಡಿದಿದ್ದು. 8 ಇಲ್ಲ ಫ್ರೆಂಡ್ಸ್, ಇದು ಊಟ ಮಾಡಿಸಿದ್ದು 8 ಗಂಟೆಗೆ. ಇವಾಗ ಮತ್ತೆ ನಾನು ಊಟ ಎಲ್ಲ ಮಾಡಿ ಸಿಗ್ತೀನಿ. ಬಟ್ಟೆ ಕೂಡ 1-2 ಸೆಟ್ ಬಟ್ಟೆ ತೊಗೊಂಡಿದ್ದೀನಿ. ಯಾವ ರೀತಿ ಇದ್ದಾವಂತೆ ನನಗೆ ಹೇಳಿ. ಇವನು ಕಿತಾಪತಿ ನೋಡಿ, ಊಟ ಆದ ತಕ್ಷಣ ಹೆಂಗೆ ಕಿತಾಪತಿ ಮಾಡ್ತಾಯಿದ್ದಾನೆ ನೋಡಿ. ಊರ ಸೈಡಿಂದ ಹುಂಚೆ ಹಣ್ಣು ತಂದಿದ್ರಲ್ವ, ಹಾಗಾಗಿ ಅವು ಒಂದು ಸ್ವಲ್ಪ ನಾನು ಹುರಿದ್ಬಿಟ್ಟು ಸ್ವಲ್ಪ ಅವು ಬೇಸಿಗೆಯಲ್ಲಿ ಸ್ವಲ್ಪ ಏನಾದರೂ ಬೋರ್ ಆದಾಗ ಸ್ವಲ್ಪ ಉಪ್ಪು ಮತ್ತು ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಸ್ವಲ್ಪ ನೆನೆಸಿಬಿಟ್ಟು ಹುರಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅವಾಗವಾಗ ತಿನ್ಬೋದಲ್ವ, ಹಾಗಾಗಿ ಅದಕ್ಕಾಗಿ ನಾನು ತಂದಿಟ್ಟಿದ್ದೀನಿ. ಅವನು ನೋಡಿ ಆಡ್ತಾಯಿದ್ದಾನೆ. ಆಡಲಿ, ಸ್ವಲ್ಪ ಊಟ ಮಾಡೋವರೆಗೂ ಆಡಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅವು ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ಸೌಂಡ್ಗಳೆಲ್ಲ ಬರುತ್ತಲ್ಲ, ಹಾಗಾಗಿ ಆಡಲಿಕ್ಕೆ ನೋಡ್ತಾ ಇದ್ದಾನೆ ನೋಡಿ. ದಿಲ್ ಶೇಪ್ ಮಾಡಿದ್ದಾನೆ ಅವರಲ್ಲಿ. ಆಡಲಿ ಮಧ್ಯಾಹ್ನ ವಾಮಿಟ್ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್, ಹಾಗಾಗಿ ಅವನು ಆ್ಯಕ್ಟಿವ್ ಇಲ್ಲ ಅಷ್ಟೊಂದು. ಅವು ನೋಡಿದ ತಕ್ಷಣ ಆಡ್ತಾ ಇದ್ದಾನೆ, ಅದಕ್ಕಾಗಿ ನಾನು ಏನೂ ಅಂದಿಲ್ಲ. ಆಡಲಿ, ಪರವಾಗಿಲ್ಲ, ಊಟ ಮಾಡೋವರೆಗೂ ಆಡಲಿ ಅಂತಂದು ಸುಮ್ಮನಿದ್ದೀನಿ. ಚೆನ್ನಾಗಿ ಮಾಡಿದ್ದಾನಲ್ಲ ಫ್ರೆಂಡ್ಸ್, ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಅವನಿಗೆ ಸಮಾಧಾನ ಅಂದರೆ ಊಟ ಮಾಡಿದ್ದಾನಲ್ಲ ಫ್ರೆಂಡ್ಸ್, ಹಾಗಾಗಿ ಸಮಾಧಾನ ಅನ್ನಿಸ್ತದೆ. ಅದಕ್ಕಾಗಿ ಬಿಟ್ಟಿದ್ದೀನಿ. ಇಲ್ಲಾಂದರೆ ಅವು ಹುರಿದ್ಬಿಟ್ಟು ಚೆನ್ನಾಗಿ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್, ಅದಕ್ಕಾಗಿ ನಾನು ತಂದಿದ್ದೀನಿ. ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವ ರೀತಿ ಹುರಿತೀನಿ ಅಂತ. ಹಂಚಲ್ಲಿ ಯಾವ ರೀತಿ ಇಡ್ತೀನಿ, ಹುರಿದ್ಬಿಟ್ಟು ಒಂದು ಡಬ್ಬ ಪ್ಯಾಕ್ ಮಾಡಿರ್ತೀನಿ ಫ್ರೆಂಡ್ಸ್. ಅವಾಗ ತಿನ್ನಲಿಕ್ಕಾಗುತ್ತೆ. ಆ ವಿಡಿಯೋ ನಾನು ಸದ್ಯದಲ್ಲೇ ಹಾಕ್ತೀನಿ. ಅಲ್ಲಿವರೆಗೂ ಇಡ್ತೀನಿ ಫ್ರೆಂಡ್ಸ್, ಬಾಕ್ಸಲ್ಲಿ ಕಟ್ಟಿಟ್ಬಿಡ್ತೀನಿ. ಯಾವ ರೀತಿ ಹುರಿಬೇಕು ಅನ್ನೋದು ಹೇಳ್ತೀನಿ. ಇವಾಗ ಹಸಿವಾಗಿದೆ ಫ್ರೆಂಡ್ಸ್, ತುಂಬ ಸ್ಪೆಷಲ್ ಊಟ ಫ್ರೆಂಡ್ಸ್ ಇವತ್ತು ನೋಡಿ. ಈ ಊಟ ಇವತ್ತು ಜೋಳದ ರೊಟ್ಟಿ, ಗೋಬಿ ಮಂಚೂರಿ. ಅವರು ನಾನ್ ವೆಜ್ ಊಟ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಮಧ್ಯಾಹ್ನನೇ. ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಗ್ಲಾಸ್ ಒಂದು ಸರ್ತಿ ನೀರು ಕುಡಿದ್ಬಿಟ್ರೆ ಅದು ಅಲ್ಲೇ ತೊಳಿಲಿಕ್ಕೆ ಇಡ್ತಾರೆ ಫ್ರೆಂಡ್ಸ್. ಮಕ್ಕಳಿಗೆ ಏನು ಮಾಡಲಿ, ಎಷ್ಟು ಪಾತ್ರೆ ತೊಳೆದ್ರೂ ಬಿಡ್ತಾನೇ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ತೊಳಿತಾನೇ ಇರಬೇಕು. ಮನೇಲಿದ್ದರೆ ಮುಗ್ದೋಯ್ತು ಫ್ರೆಂಡ್ಸ್, ಮಕ್ಕಳು ಮನೇಲಿದ್ದರೆ ಮುಗ್ದೋಯ್ತು. ಏನಂದರೆ ಏನು ಮಾಡಲಿಕ್ಕಾಗಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಇವಾಗ ಎಲ್ಲರದ್ದು ಊಟ ಆಗಿದೆ, ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಅಂದರೆ ಜೋಳದ ರೊಟ್ಟಿ ಜೊತೆ ಗೋಬಿ ಮಂಚೂರಿ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂಥರ ನಾನ್ ವೆಜ್ಗಿಂತ ಸೂಪರಾಗಿ ಟೇಸ್ಟ್ ಬರುತ್ತೆ. ಚಪಾತಿ ಅಷ್ಟು ಸೆಟ್ ಆಗಲ್ಲ ಫ್ರೆಂಡ್ಸ್. ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಗೋಬಿ ಮಂಚೂರಿ ಎಷ್ಟು ಕೇಳ್ತೀರಾ. ಯಾರಿಗೆ ಯಾವುದು ಯಾರಿಗೆ ಹೆಂಗೆ ಟೇಸ್ಟ್ ಇರುತ್ತೋ ಗೊತ್ತಿಲ್ಲ, ಆದರೆ ನನಗಂತೂ ಗೋಬಿ ಮಂಚೂರಿ ಜೊತೆ ಜೋಳದ ರೊಟ್ಟಿ ಸೂಪರಾಗಿ ನನಗೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಒಂದು ಆರಾಮಾಗಿ 2 ರೊಟ್ಟಿ ಕೂಡ ಆರಾಮಾಗಿ ಉಣ್ಬೋದು ಫ್ರೆಂಡ್ಸ್. ಅಷ್ಟು ಟೇಸ್ಟ್ ನನಗೆ, ಅಷ್ಟು ಇಷ್ಟಪಡ್ತೀನಿ ಗೋಬಿ ಮಂಚೂರಿ ಜೊತೆ ಜೋಳದ ರೊಟ್ಟಿ. ಹಾಗಾಗಿ ಇವಾಗ ಊಟ ಮಾಡ್ತಾಯಿದ್ದೀನಿ. ತುಂಬ ಎಲ್ಲರದ್ದು ಊಟ ಆಗಿದೆ ಫ್ರೆಂಡ್ಸ್. ಎಲ್ಲರದ್ದು ಊಟ ಆದಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ. ಅದು ಎಷ್ಟು ಗಂಟೆಗೆ ಗೊತ್ತಾ ಫ್ರೆಂಡ್ಸ್ ನಿಮಗೆ? 9:30 ಆಗ್ತಾಯಿದೆ ಫ್ರೆಂಡ್ಸ್ ನಾನು ಊಟ ಮಾಡುವಾಗ. ಅದು ಎಷ್ಟು ಬೇಗ ಊಟ ಮಾಡಬೇಕಂದ್ರೂ ಸ್ವಲ್ಪ ಲೈವ್ ಅದು ಮಾಡಿ ಮುಗಿಸ್ದನಲ್ಲ ಫ್ರೆಂಡ್ಸ್, ಹಾಗಾಗಿ ಲೇಟ್ ಆಯಿತು. ಆಲ್ರೆಡಿ ಅವ್ರಿಗೆ ಊಟ ಮಾಡಿಸಿದ್ದೀನಿ, ನೋಡಿದ್ರಲ್ಲ. ಮಗನಿಗೆ ವಾಮಿಟ್ ಆಗಿ ಏನು ತಿಂದಿಲ್ಲ, ಆದ್ರೂ ಇವತ್ತು ವಾಮಿಟ್ ಆಗಿದೆ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ ಊಟ ಅವನಿಗೆ, ಅದು ಹಾಗಾಗಿ ಅವನಿಗೆಲ್ಲ ಊಟ ಎಲ್ಲ ಮಾಡಿಸಿ ನಾನು ಊಟ ಮಾಡೋಷ್ಟರಲ್ಲಿ ಇಷ್ಟೊಂದು ಗಂಟೆ ಆಯಿತು ನೋಡಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಏನು ಮನೆ ಕೆಲಸ ಆಗಲಿ ರೆಸಿಪಿ ಆಗಲಿ ಏನೂ ಬಂದಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಸಂಡೇ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ.
ಏನಕ್ಕಂದರೆ ಸ್ವಲ್ಪ ಲೇಟಾಗಿ ಕೂಡ ಎದ್ದು ಬಿಡ್ತೀವಿ. ಹಾಗೆ ಮಾರ್ಕೆಟು ಬೆಳಗ್ಗೆ ಇದೆ, ಹಾಗಾಗಿ ಏನೂ ತೋರಿಸ್ಲಿಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ನಾನು ಒಂದು ಹೇಳಬೇಕು ಫ್ರೆಂಡ್ಸ್. ಊಟ ಎಲ್ಲ ಆಯಿತು, ಜಸ್ಟ್ ಊಟ ಆಯಿತು. ನಾಳೆ ಒಂದು ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಅದು ಏನಂತ ತುಂಬ ಅಂದರೆ ತುಂಬ ಖುಷಿ ಕೊಡೋ ವಿಡಿಯೋ ಬರ್ತಾಯಿದೆ ನಾಳೆ. ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸಿ. ಜಸ್ಟ್ ಹೋಗಿ ಊಟ ಆಯಿತು ಫ್ರೆಂಡ್ಸ್. ಇವಾಗ ನಾ ವಿಡಿಯೋ ಮಾಡ್ತಾ ಇರುವ ಟೈಮು 10 ಗಂಟೆ ಫ್ರೆಂಡ್ಸ್. ಇವಾಗ ತುಂಬ ಸೌಂಡ್ ಮಾಡ್ತಾಯಿದೆ ಫ್ರೆಂಡ್ಸ್. ಫ್ಯಾನು ಎಷ್ಟು ಸೌಂಡ್ ಮಾಡ್ತಾಯಿದೆ ನೋಡಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಫುಲ್ ಸೌಂಡ್ ಮಾಡ್ತಾಯಿದೆ. ಏನು ಖುಷಿ ವಿಚಾರ ಅಲ್ಲಿಗೆ ಹೋಗೋದಿದೆ. ಆ ಖುಷಿ ವಿಚಾರಕ್ಕಿಂತ ಮೊದಲು ಎರಡು ಸೆಟ್ ಡ್ರೆಸ್ ತೊಗೊಂಡಿದ್ದೀನಿ. ಚೆನ್ನಾಗಿದ್ದಾವೆ, ಸೂಪರಾಗಿದ್ದಾವೆ ಡ್ರೆಸ್ಸು. ನಾಳೆ ವಿಡಿಯೋದಲ್ಲಿ ಇವೇ ಉಡ್ತೀನಿ. ನೋಡಿ ಯಾವ ರೀತಿ ಇದೆ ಡ್ರೆಸ್ಸು. ನೋಡಿ ಈ ಡ್ರೆಸ್ ತೊಗೊಂಡಿದ್ದೀನಿ. ನನಗೆ ಪಿಂಕ್ ಅಂದರೆ ಸ್ವಲ್ಪ ಇಷ್ಟ ಫ್ರೆಂಡ್ಸ್. ಪಿಂಕ್ ಕಾಣಿಸ್ತಾ ಇದೆಯಾ? ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ತುಂಬ ಖುಷಿ ಕೊಡೋ ವಿಚಾರ. ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ ಆ ವಿಡಿಯೋ ನೋಡಿದ್ರೆ. ನಿಮಗೆ ಅದು ಏನು ವಿಷಯ ಅಂತ ನೀವು ನನಗೆ ವಿಡಿಯೋ ಮೂಲಕ ಕಮೆಂಟ್ ಇವಾಗಲೇ ಗೆಸ್ ಮಾಡ್ಬೋದು ನೀವು. ಇವಾಗ ನಾಳೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಎಲ್ಲಿಗೆ ಹೋಗೋದಿದೆ ಅಂತ ನಾಳೆ ವಿಡಿಯೋದಲ್ಲಿ ಬರುತ್ತೆ. ಇವಾಗ ಖುಷಿ ವಿಚಾರ ನೀವೇ ಗೆಸ್ ಮಾಡಿ ಫ್ರೆಂಡ್ಸ್, ಅದು ಏನಂತ. ಒಂದು ಬ್ಲ್ಯಾಕು, ಒಂದು ಪಿಂಕ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಒಂದು ಬ್ಲ್ಯಾಕು, ಒಂದು ಪಿಂಕ್. ನೋಡಿ ಕಾಣಿಸ್ತಾ ಇದೆಯಾ? ಪಿಂಕ್ ಇಷ್ಟ ನನಗೆ. ಪಿಂಕೇ ಉಡ್ತೀನಿ ನಾಳೆ ಹೋಗೋದಿದೆಯಲ್ಲ ಅಲ್ಲೇ. ಅದೇನಂತ ನೀವು ಗೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ತುಂಬ ಇಂಪಾರ್ಟೆಂಟು. ಅದು ನನಗೂ ಖುಷಿ ಕೊಡುತ್ತೆ, ನಿಮಗೂ ಖುಷಿ ಕೊಡುತ್ತೆ. ಓಕೆನಾ ಫ್ರೆಂಡ್ಸ್? ಗೆಸ್ ಮಾಡಿ ಅದು ಏನು ವಿಡಿಯೋ ಅಂತಾನ. ಓಕೆನಾ ಫ್ರೆಂಡ್ಸ್? ಮತ್ತೆ ನಾಳೆ ಸಿಗೋಣ. ತುಂಬ ಲೇಟಾಗಿದೆ. 10 ಗಂಟೆಗೆ ಹೇಳ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಮತ್ತು ನಾಳೆ ಸಿಗೋಣ. ಅದು ಏನಂತ ಭಾರಿ ಅಂದರೆ ಭಾರಿ ಕಷ್ಟ. ಎಷ್ಟು ಒಂದು ವರ್ಷ ಕಷ್ಟಪಟ್ಟಿದ್ದು ಇವಾಗ ಪ್ರತಿಫಲ ಸಿಕ್ಕಿದೆ. ಅದು ಏನಂತ ನಿಮ್ಗೆ ಗೊತ್ತಾಗಿರಬೇಕು. ನಾಳೆ ವಿಡಿಯೋ ಬರುತ್ತೆ, ನೋಡಿ ಅದು ಏನಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ಹೇಳಿ. ಇವಾಗ ಬೈ ಫ್ರೆಂಡ್ಸ್. ಡ್ರೆಸ್ ತೊಗೊಂಡಿದ್ದು ಹೇಳಿದೆ, ಹೇಗಿದ್ದಾವೆ ಅಂತ ಕಮೆಂಟ್ ಮೂಲಕ ಅದು ಕೂಡ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಬಾಯ್ ಎಲ್ಲರಿಗೂ. ಮತ್ತೆ ನಾಳೆ ಸಿಗ್ತೀನಿ, ಖುಷಿ ವಿಚಾರದೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.